ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ. ನೋಡ್ರಿ, ಬಹಳಷ್ಟು ಲೇಡೀಸ್ ಏನದಾರ ಮೆಸೇಜ್ ಮಾಡ್ತಾರೆ, ಸರ್ ನಮ್ಗೆ ವಜಾನ ಪಾರ್ಟ್ ಏನೈತೆ ನೋಡ್ರಿ ಭಾಳ ಜಾಸ್ತಿ ಕರ್ರಗಾಗಿಬಿಟ್ಟೈತಿ, ಅದನ್ನು ಬೆಳ್ಳಗೆ ಹೆಂಗೆ ಮಾಡ್ಬೇಕಂತ ಮೆಸೇಜ್ ಮಾಡಿರ್ತಾರೆ. ಸೊ ಮೊದಲು ನೋಡ್ರಿ, ನಾವು ಅರ್ಥ ಮಾಡ್ಕೋಬೇಕೇನಂದ್ರೆ, ಇದು ಮಹಿಳೆಯವ್ರದ್ದು ಪ್ರೈವೇಟ್ ಪಾರ್ಟ್ ಅನ್ಕೋರಿ. ಮಹಿಳೆಯವ್ರ ಪ್ರೈವೇಟ್ ಪಾರ್ಟ್ ಇದ್ರ ಸುತ್ತಾರದ ಏರಿಯಾ ಏನಿರ್ತೈತೆ ನೋಡ್ರಿ, ಎಲ್ಲಿ ಕೂದಲೆಲ್ಲ ಬೆಳೆದಿರ್ತಾವಲ್ಲ, ಅದಕ್ಕೆ ವಜಾನ ಅಂತ ಕರೆಯಂಗಿಲ್ಲ. ಅದು ವಜಾನ ಅಲ್ಲ, ನಾವು ತಪ್ಪು ಎಲ್ಲ ಕರೆಯೋದು ವಜಾನ ಅಲ್ಲ. ಅದಕ್ಕೆ ಉಲ್ವಾ ಅಂತಾರ್ರಿ. ವಜೈನ ಅಂದ್ರೆ ಇಲ್ಲೇ ವಜಾನ ಇರ್ತೈತ್ರಿ, ಇಲ್ಲೇ ಯುರೇತ್ರ ಇರ್ತೈತಿ. ಅದ್ರ ಸುತ್ತಾರದ ಏನದು ಪಾರ್ಟ್ ಇರ್ತೈತಿ ನೋಡ್ರಿ, ಎಲ್ಲಿ ಕೂದಲೆಲ್ಲ ಗ್ರೋ ಆಗಿರ್ತಾವ ಸುತ್ತಮುತ್ತ ಪಾರ್ಟ್, ಅದಕ್ಕೆ ಉಲ್ವಾ ಅಂತ ಕರೀತಾರೆ. ಸೊ ಈ ಉಲ್ವಾ ಬೆಳಗ್ ಮಾಡ್ಬೇಕಂತಾರ. ಸೊ ಮೊದ್ಲು ಅದು ಕರ್ರಗೆ ಯಾಕೆ ಆಗ್ತೈತೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ಸೊ ಮಹಿಳೆಯವ್ರು ನೋಡ್ರಿ ಮೆಚ್ಯೂರ್ ಆಗ್ತಾರೆ. ನಮ್ಮ ಭಾಷೆ ಆಡ್ ಭಾಷೆದಾಗ ದೊಡ್ಡಕಾಯಿಗೆ ಹುಡುಗಿ ಅಂತಾರಲ್ಲ. ಸೊ ದೊಡ್ಡಾರ ಆದ್ಮೇಲೆ ನಂತರ ಮೆಚ್ಯೂರಿಟಿ ಪ್ಯೂಬರ್ಟಿ ಬಂದಿರ್ತೈತಲ್ಲ, ಆವಾಗ್ಲಿಂತ ಅದು ಪಾರ್ಟ್ ಡಾರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರದ್ದು ಇಂಡಿಕೇಶನ್ ಏನಪ್ಪಾ ಅಂದ್ರೆ ಮಹಿಳೆ ಮೆಚ್ಯೂರ್ ಆಗಿದ್ದಾಳೆ, ಪ್ಯೂಬರ್ಟಿ ಬಂದ್ಬಿಟ್ಟಿದ್ದಾಳೆ, ಸೆಕ್ಷುವಲಿ ಆಕ್ಟಿವ್ ಆಗಿದ್ದಾಳೆ ಅಂತ ಅದರ ಅರ್ಥ. ಈಗ ಅದನ್ನ ಕೆಲವೊಂದಿಷ್ಟು ಜನ ಲೈಟ್ ಕಲರಲ್ಲಿ ಮಾಡ್ಕೋಬೇಕಂತ ಅನ್ನೆಸೆಸರಿ ಕ್ರೀಮ್ಸ್ ಹಚ್ತಿರ್ತಾರೆ. ಆ ಕ್ರೀಮ್ಸ್ ಒಳಗೆ ನೋಡ್ರಿ ಆಸಿಡ್ ಕಂಟೆಂಟ್ ಇರ್ತೈತೆ. ಅದನ್ನ ಹಚ್ಕೊಂಡ್ರೆ ಅಲ್ಲಿ ಸ್ಕಿನ್ ಭಾಳ ಜಾಸ್ತಿ ತಿಳಿ ಆಗಿಬಿಡ್ತೈತೆ. ತಿಳಿ ಆದ್ಮೇಲೆ ಅಲ್ಲಿ ಏನಾರ ಗಾಯ ಆತಂದ್ರೆ ಮತ್ತು ಅದು ಗಾಯ ಮೈಲಿಕ್ಕೆ ಅದ್ರ ಕಲರ್ ಇನ್ನೂ ಜಾಸ್ತಿ ಡಾರ್ಕ್ ಆಗ್ಬೋದು. ಅದಕ್ಕೆ ಅನ್ನೆಸೆಸರಿ ಕ್ರೀಮ್ಸ್ ಹಚ್ಚಕ್ಕೆ ಹೋಗ್ಬಿಡ್ರಿ. ಸ್ನಾನ ಮಾಡೋ ಮುಂದೆ ಚಂದಾಗ ಅದನ್ನ ತೊಳ್ಕೊಂಬಿಡ್ರಿ ನೀರ್ಲೇನ. ಮತ್ತು ಚಂದಾಗ ಅಲ್ಲಿ ಸ್ವಚ್ಛತೆಯನ್ನು ಮೇಂಟೈನ್ ಮಾಡ್ರಿ. ಅದನ್ನ ಬೆಳ್ಳು ಮಾಡೋದು ಏನೂ ಅವಶ್ಯಕತೆ ಇಲ್ರಿ, ಅದು ನ್ಯಾಚುರಲಿನೇ ಆ ರೀತಿ ಇರ್ತೈತಿ. ಸೊ ಅದ್ರ ಭಯ ಪಡೋಂಥದ್ದು ಆತಂಕ ಪಡೋಂಥದ್ದು ಏನು ವಿಷಯ ಇರಂಗಿಲ್ಲ. ಸಿಗೋಣ ಮುಂದಿನ ವಿಡಿಯೋದಾಗ. ಟಿಲ್ ದ್ಯಾನ್ ಟೇಕ್ ಕೇರ್. ಧನ್ಯವಾದಗಳು.